ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯುಳ್ಳ ಮುನವಳ್ಳಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಜೋಕುಮಾರನ ಆಗಮನ. ಹೌದು ವೀಕ್ಷಕರೇ, ಇಂದು ಕಂಡುಬರುವುದು ಮುನವಳ್ಳಿ ಪಟ್ಟಣದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಪರಂಪರೆಯಿಂದ ಉಳಿಸಿಕೊಂಡು ಬಂದ ಜಾನಪದ ಹಬ್ಬವಾಗಿದೆ. ಜೋಕುಮಾರನು ಶಿವ ಪಾರ್ವತಿಯರಿಗೆ ಗಣಪತಿಯು ಹೇಗೆ ಮಗನು, ಹಾಗೆ ಜೋಕುಮಾರ ಹಾಗೂ ಎಳೆ ಗೌರಿಯರಿಗೂ ಕೂಡ ಜೋಕುಮಾರನು ಒಬ್ಬ ಮಗ. ಜೋಕುಮಾರನ ಹುಟ್ಟಿದ್ದು ಭಾದ್ರಪದ ಶುದ್ಧ ಅಷ್ಟಮಿಯ ದಿನ. ಹುಟ್ಟಿ 7 ದಿನಗಳ ತನಕ ಹಳ್ಳಿಗಳ ಪ್ರತಿ ಮನೆಗೂ ದರ್ಶನವನ್ನ ಕೊಟ್ಟು ಭಕ್ತರ ಇಷ್ಟಾರ್ಥವನ್ನ ಪೂರೈಸ್ತಾನೆ. ಜೋಕುಮಾರನು ಅಲ್ಪಾಯುಷ್ಯು ಆಗಿರೋದ್ರಿಂದ ನಾಡಲ್ಲಿ ಯಾರು ಕೂಡ ಈ ಜೋಕುಮಾರನ ಹೆಸರನ್ನ ತಮ್ಮ ಮಕ್ಕಳಿಗೆ ಇಡೋದಿಲ್ಲ. ಮುನವಳ್ಳಿಯಲ್ಲಿ ಸುಮಾರು 100 ವರ್ಷಗಳಿಂದ ತಳವಾರ ಮತ್ತು ಬಾರ್ಕೇರ ಮನೆತನದವರು ಆದ ನೀಲಗಂಗಮ್ಮ, ಸಣ್ಣಗಂಗಮ್ಮ ಹಿರಿಯರು ಆಗಿರುವಂತಹ ನಡೆಸಿಕೊಂಡು ಬಂದಿದ್ದಾರೆ. ಈಗಲೂ ಆ ಮನೆತನದವರು ನಡೆಸಿಕೊಂಡು ಮುಂದುವರೆಸಿದ್ದಾರೆ. ಇಂದಿನ ದಿನಮಾನದಲ್ಲಿ ಜಾನಪದ ಹಬ್ಬಗಳನ್ನ ಆಚರಿಸುವುದು ಬಹು ವಿರಳವಾಗಿದೆ. ಆದ್ದರಿಂದ ಇಂತಹ ಜಾನಪದ ಹಬ್ಬಗಳನ್ನ ಮುಂದಿನ ಪೀಳಿಗೆಗಳಿಗೆ ಗೊತ್ತುಪಡಿಸುವುದು ಬಹು ಮುಖ್ಯವಾಗಿದೆ. ಇಂತಹ ಸಾಂಸ್ಕೃತಿಕ ಜಾನಪದ ಹಬ್ಬಗಳನ್ನ ಆಚರಿಸುತ್ತಾ ಬಂದಿದ್ದಾರೆ. ಜೋಕುಮಾರ ಹಳ್ಳಿವಾಡದಾಗ ಅಷ್ಟೇ ಅದ, ಸಿಟಿ ಲೆವೆಲ್ದಾಗಿಲ್ಲ. ನೀವು ಯಾವ ಮಂತಂದವ್ರು ಯಾವ್ಯಾವ ಮಂತಂದವ್ರು ನೀವು ಮಾಡ್ತೀವಿ? ನಾವು ಬಾರ್ಕೇರ್ ಮಂತಂದಾರ್ರಿ, ತಳವಾರ ಮಂತಂದಾರು ಕೂಡೇ ಮಾಡ್ತೀವಿ. ಎಷ್ಟು ವರ್ಷದಿಂದ ಇದು ಮಾಡಾಕತ್ತೀವಿ? ಇದನ್ನ ಮಾಡಾಕಂತ ಒಂದು 3 ವರ್ಷ 2 ವರ್ಷದಿಂದ ಮಾಡಾತಾರೆ ಅಜ್ಜ ಇದ ಮಾಡಾಕತ್ತೀವಿ. ನೀವು ಈಗ ಎಷ್ಟನೇ ದಿವ್ಸಕ್ಕೆ ನೀವು ಜೋಕುಮಾರ ಹುಡ್ತಾನ್ರಿ? ನೀವು ಎಷ್ಟನೇ 5 ಗಣಪತಿ 5 ದಿನಕ್ಕೆ ಕೊಡ್ತಾನ್ರಿ. ಗಣಪತಿ ಹೋಗಿಂದ 5 ದಿನಕ್ಕೆ ಕೊಡ್ತಾನ್ರಿ. ಎಲ್ಲಿ ಹುಡ್ತಾನ್ರಿ? ಇವರಿ ಕುಂಬಾರ ಮನ್ಯಾಗ ಕೊಡ್ತಾನ್ರಿ. ಕುಂಬಾರ ಮನಿಲಿದ್ರ ಹೊಳ್ ಬಡಿಯಾರ ಮನಿಗೆ ಬಣ್ಣಕ್ಕೆ ಹೋಗ್ತೀವ್ರಿ. ಬಣ್ಣದ್ಲಿದ್ರ ಮತ್ತೆ ಹೊಳ್ ಮಾಡ್ಕೊಂಡ್ ಬಾರ್ಕೇರ್ ಮನಿಗೆ ಬಂದು ಮರ್ದಿನ ಜೋಕುಮಾರ ನಡಕ. ಸೀಮಿತವಾಗಿ ಇದ ಏರಿಯಾದಾಗ ಮಾಡ್ಬೇಕನ್ನೋದು ಏನದು? ಎಲ್ಲ ಹಳಿವಾಡದಾಗೂ ಮಾಡುದು ಐತ್ರಿ. ಅಲ್ಲಿ ನೀವು ಹಳಿವಾಡದಾಗ ಹೋಗ್ತೀರಿ? ಹೋಗ್ತೀವ್ರಿ. ಎಲ್ಲೆಲ್ಲಿ ಹೋಗ್ತೀರಿ ನೀವು? ನಾವು ತೆಗ್ಯಾಳ, ಬಸರಿಗಿ, ಅಟಿಗಾಳ, ಕಿಡ್ದಾಳ, ಮಬ್ನೂರು ಹೋಗ್ತೀವ್ರಿ. ಮತ್ತೆ ನೀವು ಎಷ್ಟು ದಿವ್ಸಕ್ಕೆ ನೀವು ಹೋಗಿ ಏನ್ ಮಾಡ್ತೀರಿ? ನೀವು ಎಷ್ಟು ಕಂಟಿನ್ಯೂಸ್ ಇರ್ತಾನೋ ಇಷ್ಟು ದಿವ್ಸಕ್ಕೆ ನೀವು ಸಾಯ್ಬೇಕು? 7 ದಿನಕ್ಕೆ ಸಾಯ್ಬೇಕು ಅನ್ನೋದು ಇರ್ತೈತ್ರಿ. ಹುಣ್ಣಿಮೆಗೆ ಸಾಯ್ತಾನ್ರಿ. ಎಲ್ಲಿ ಹೋಗಿ ಇದನ್ನ ಮಾಡ್ತೀರಿ ನೀವು? ನಾವು ಹೊಳಿಗೆ ಹೋಗ್ತೀವ್ರಿ ಸರ್. ಹೊಳಿಗೆ ಹೋಗಿ ಅಲ್ಲಿ ಇದು ಮಾಡ್ತೀವ್ರಿ ನಾವು. ಮತ್ ನೀವು ಗಣಪತಿ ಜೋಕುಮಾರ್ ಬಂದಾಗ ಗಣಪತಿ ಮಕ ಯಾಕೆ ಮುಸ್ತಾರ? ಅಂದ್ರ ಅವ್ರ ಅಣ್ಣ ತಮ್ಮರ ಅಲ್ರಿ, ನೋಡಂಗಿಲ್ರಿ ಅವ್ರಿಗೆ. ಹಂಗಾಗಿ ಅವ್ರು ಮಾರಿ ಮುಚ್ತಾರ್ರಿ. ತಲಾಂತರದಿಂದ ಬಂದೈತಿ. ಮತ್ ನೀವು ಹೋಗಿ ನೋಡ್ಬಾರ್ದು ಅಂತ ಹೇಳ್ತಾರೆ. ಎಲ್ಲಾರು ಗಣಪತಿ ನೋಡ್ಬೇಕಂತಾರ. ನೀವು ಇದನ್ನ ನೋಡಿದ್ರೆ ಜೋಕುಮಾರ್ ಬಂದ್ಗಳನ್ನ ಮುಚ್ಚಬೇಕಂತ ಹೇಳ್ತೀರಿ, ಅಂತಂಬ್ರ ಅಂತ ಹೇಳ್ತೀರಿ. ಇದು ಹೆಂಗ್ ಇದೆ ಕಾರಣ? ಅಂದ್ರ ಅವ್ರಿಗೆ ಹಂಗ ಮೊದ್ಲೇಕಿಂದ ಮಾಡ್ಕೊಂತ ಬಂದಿ ಸಂಪ್ರದಾಯ ನಮ್ಮ ಇದು ಮಾಡ್ಕೊಂತ ಹೋಗ್ತಾರೆ. ಏನೇನ್ ಈ ಜೋಕುಮಾರದಿಂದ ಜನಸಾಮಾನ್ಯರಿಗೆ ಏನ್ ಲಾಭ ಅದ? ದೇವ್ರಿಗೆ ಒಳ್ಳೇದು ಮಳಿ ಬೆಳೆ ಚಲೋ ಬರ್ಲಿ ಅಂತ ಹೇಳಿ ಮಾಡ್ತಿದ್ರಿ. ಆಮೇಲೆ ಜೋಕುಮಾರ್ ಬೆಣ್ಣಿನ ಯಾಕೆ ಹಚ್ತಾರ? ಅಂದ್ರ ಅವಂಗ ಬೆಣ್ಣಿನ ಹಚ್ಬೇಕು ಅನ್ನೋದು ಇದು ಇರ್ತೈತ್ರಿ. ಅದ ಎಲ್ಲಾ ದನಕರ ಆರಾಮ್ ಇರ್ಲಿ ಅನ್ನೋದು ಉದ್ದೇಶಕ್ಕ ಅದನ್ನ ತಂದ್ ಹಚ್ತಾರ್ರಿ ಸರ. ಎಷ್ಟನೇ ದಿವ್ಸಕ್ಕೆ ಇದನ್ನ ಮಾಡ್ತೀರಿ ನೀವು? ಇವನ್ನ 7 ದಿನಕ್ಕ ಇದು ಎಲ್ಲಿ ಹೋಗಿ ಇದನ್ನ ಮಾಡ್ತೀರಿ? ಹೊಳಿಗೆ ಹೋಗ್ತೇವ್ರಿ ಸರ. ನೀವ್ ಅಷ್ಟ ಹೋಗ್ತಿರೋ? ಮತ್ತೆ ಇಲ್ಲಿ ನಾವ್ ಅಷ್ಟ ಹೆಣ್ಮಕ್ಳು ಅಷ್ಟ ಹೋಗ್ತೇವ್ರಿ. ಗಂಡ್ಮಕ್ಳು ಯಾರು ಬರಂಗಿಲ್ಲ? ಯಾರು ನೋಡಾಕ ಬರಂಗಿಲ್ಲ. ಎಷ್ಟು ಗಂಟೆಗೆ ಹೋಗ್ತೀರಿ ನೀವು? ನೋಡಂಗಿಲ್ಲ ಅಂದ್ರೆ ಏನಾರ ಅವ್ರಿಗೆ ಇದು ಆಕತಿ ಉದ್ದೇಶ ತಪ್ಪು ಇದು ಆಕತಿ ಅನ್ನೋ ಸಂಬಂಧ ನೋಡಂಗಿಲ್ರಿ. ಅವ್ರಿಗೆ ಏನಾರ ಕಳಂಕ ಬರ್ತೈತಿ. ನಾವು ರಾತ್ರಿ 12 ಗಂಟೆಗೆ ಅದು ಏನೋ ವಿಶೇಷತೆ ಅಗಸ್ರ ಏನೋ ಹೋಗುದಿಲ್ಲ ಅಂತಲ್ರಿ? 3 ದಿನ ಅವರು ನೆಳದಿರ್ತಾನಂತ್ರಿ ಸರ. ಇವಮ್ಮ ಕಲ್ ಪಡ್ಯಾಗ್ರಿ ಇವ್ನ ಏನ್ ಹೋಗ್ದಿರ್ತೇವಲ್ರಿ, ನೆಳದಿರ್ತಾನಂತ್ರಿ. ಅದಕ್ಕೆ ಹಂಗಾಗಿ 3 ದಿನ ಅಗಸ್ರು ಅಲ್ಲಿ ಹೋಗಂಗಿಲ್ರಿ. ಒಳ್ಯಾಕ ಮತ್ತ ಇದ್ರ ವಿಶೇಷತೆ ಎಲ್ಲ ನಿಮಗ್ ಇದನ್ನ ಮಾಡ್ತೀವಿ. ಏನ್ ಇದರಿಂದ ನೀವು ಮಂತಂದವ್ರೆಲ್ಲಾರು ನೀವು ನಾವು ಮಂತಾನ್ಲಿದ್ರ ಅಂದ್ರೆ ಇದನ್ನ ಎಲ್ಲಾ ನಾವು ಹಿಂಗ ಇದು ಆಡ್ಕೊಂಡು ಹೋಗಿ ನಾವೆಲ್ಲಾ ನಮ್ ಮನಿಗೆ ಹೋಗಿ ನಾವೆಲ್ಲಾ ಇದು ಮಾಡ್ಕೊಂತೀವಿ, ತಗೊಂತೀವ್ರಿ. ನಾವು ಮಕ್ಳು ಮರಿಗೆ ಚಲೋ ಇರ್ಲಿ ಅನ್ನೋ ಹಂಗ ಇದು ಮಾಡ್ಕೊಂತೀವ್ರಿ. ಧನ್ಯವಾದಗಳು. ಓಣಿ ಒಳಗೆ ಜೋಕುಮಾರ್ ಬರ್ತಾನೆ, ಅದರಿಂದ ಜನರಿಗೆ ಏನು ನೀವು ಹೇಳ್ಬೇಕಂತೇಳಿ ಇಷ್ಟಪಡ್ತೀರಾ? ಇದು ಇವತ್ತಿನ ದಿನಮಾನದೊಳಗ ಗ್ರಾಮೀಣ ಪ್ರದೇಶ ಮತ್ತು ಹಳ್ಳಿ ಒಳಗೆ ಬಿಟ್ರೆ ಇವತ್ತು ಯಾವುದೇ ನಗರ ಪ್ರದೇಶಗಳಾಗಲಿ ಇಂಥ ದೊಡ್ಡ ದೊಡ್ಡ ಸಿಟಿಗಳು ಪಟ್ಟಣಗಳೊಳಗೆ ನಮಗೆ ಇದು ನೋಡೋಕೆ ಸಿಗೋದಿಲ್ಲ. ನಮ್ಮೂರು ಮುನವಳ್ಳಿ ಇವತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಪರಂಪರೆಗಳ ನಗರ. ಅಂತಲ್ಲಿ ಏನಿರ್ತೈತಿ, ಈ ಬಾರ್ಕೇರ್ ಮತ್ತು ತಳವಾರ ಸಮಾಜದವರು ಇದನ್ನು ಸುಮಾರು 100-200 ವರ್ಷಗಳಿಂದ ಇದನ್ನು ಮಾಡ್ಕೊತ ಬಂದಿದ್ದಾರೆ. ಅವರು ಈ ಜೋಕುಮಾರನ ಗಣಪತಿ ಬಂದ 5 ದಿವ್ಸಕ್ಕೆ ಹುಟ್ಟುತ್ತಾನೆ. ಹುಟ್ಟಿದ ನಂತರ 7 ದಿವ್ಸಕ್ಕೆ ಅವ ಮತ್ತೆ ಸಾಯ್ತಾನೆ. ಆದ್ರೆ ಪ್ರತಿ ಮುನವಳ್ಳಿ ಒಳಗೂ ಆಯ್ತು ಮತ್ತು ಇತರೆ ಸುತ್ತಮುತ್ತಲ ಹಳ್ಳಿಗಳಿಗೂ ಇವರು ಹೋಗಿ ಕೆಲಸ
ಪ್ರತಿ ಮನೆಗೂ ಅವನು ದರ್ಶನವನ್ನು ಕೊಟ್ಟ ಎಡಿ ತೊಗೊಂಡು ಕಾಸ ಅವ್ರಿಗೆ ಮಾತ್ರ ಆ ಎಡಿ ಕೊಡೋ ಮುಂದೆ ಆ ಜೋಕುಮಾರನ ಪ್ರಸಾದ ಒಂದು ಬೇವಿನ ತಪ್ಪಲ ಅಂಗಾರ ಅವನ ಪ್ರಸಾದ ಅದ್ರೊಳಗೆ ಇಟ್ಟು ಕೊಡ್ತಾರೆ ಅವರು. ಇಟ್ಟು ಕೊಡುವಂಥ ಸಂದರ್ಭದೊಳಗೆ ಅವ್ರು ಹೇಳ್ತಾರೆ, ಮನೆ ಒಳಗೆ ಏನಾರು ನಿಮಗೆ ತೊಂದರೆ ಇರಲಿ, ಹೊಲದೊಳಗಿರಲಿ ಏನಾರು ತೊಂದರೆ ಇರಲಿ, ಇದನ್ನೊಳಗೆ ನೀವು ಹಾಕ್ರಿ, ಹಾಕಿದ್ರೆ ನಿಮಗೆ ಒಳ್ಳೇದಾಗ್ತೈತಿ, ಮತ್ತು ಅದರಿಂದ ನಿಮಗೆ ಪೀಕು ಬೆಳೆ ಎಲ್ಲ ಇದ್ರೂ ಸಮೃದ್ಧವಾಗಿ ಬೆಳಿತೈತಿ ಅನ್ನುವಂಥ ಒಂದು ವಾಡಿಕೆ ಮೊದಲಿನಿಂದಲೂ ಅದು ಒಂದು ಇದ್ರೊಳಗೆ ಬಂದೈತೆ ಅದು ಪದ್ಧತಿ ಒಳಗೆ. ಮತ್ತು ಭಾಳಷ್ಟು ಇವತ್ತು ಕಡೆ ನಮಗೆ ನೋಡೋಕೆ ಸಿಗಂಗಿಲ್ಲ. ಮುಂದೆ ಎಲ್ಲರೂ ಏನಾಗೈತಿ ಇಂಥ ಪರಂಪರೆಗಳನ್ನು ಯಾರೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಬಿಟ್ಟರೆ ಯಾರು ತಮ್ಮ ಮನೆ ಒಳಗೆ ಸರಿಯಾಗಿ ತೊಗೊಳೋದಿಲ್ಲ. ಒಬ್ಬೊಬ್ರು ಆಯ್ತಳ ಅಂತ ಈಗ ನೀಡಿ ಕಳಿಸುವಂಥ ವಾಡಿಕೆ ಐತಿ. ಆದ್ರೆ ನಮ್ಮೂರ ಒಳಗೆ ಏನೈತಿಲ್ಲ, ಪ್ರತಿ ಮನೆಗಳಿಗೂ ಪ್ರೀತಿಯಿಂದ ಕರೆದ ಅವ್ರು ಏನು ಅಕ್ಕಂಗಿಯರು ತಾಯಂದರು ಅವ್ರು ಪ್ರತಿ ಒಳಗೂ ಹಕ್ಕಲೇನ ಮನೆಗಳಿಗೆ ಬಂದು ಕಾಸು ನಮ್ಗೆ ಅದಕ್ಕೆ ಕೊಡ್ರಿವಾ ನೀವು ಮಾಡ್ರಿ ಅಂತ ಹೇಗೆ ಹೇಳ್ತಾರಲ್ಲ, ಅದು ಒಂದು ನಮಗೆ ಒಳ್ಳೆ ಖುಷಿ ಸಂಗತಿ. ಮತ್ತು ಅವರು ಮೊದಲಿನಿಂದನೂ ಭಾಳ ಚಂದ ಮಾಡ್ಕೊತ ಬಂದಾರ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಮತ್ತೆ ದೇವ್ರಂತೇಳಿ ನೀವು ಎಲ್ಲರೂ ಜೋಕುಮಾರನ ದೇವ್ರ ಅನ್ನೋದೊಂದು ಸೃಷ್ಟಿ ಅದ. ಬಟ್ ಅವನು 5 ದಿವಸಕ್ಕೆ ಈ ಥರ ಆಗತ್ತಂತಂದ್ರೆ ಏನು ಅಂತ ಹೇಳ್ತೀರಿ ನೀವು? ಅದು ತಲಾಂತರವಾಗಿ ಅದನ್ನು ಅವರು ಪೂರ್ವಿಕರು ಆ ರೀತಿಯಾಗಿ ಪದ್ಧತಿಗಳನ್ನು ಮಾಡ್ಕೊತ ಬಂದಿದ್ದಾರೆ. ಆದ್ರೆ ಅದನ್ನು ಜೋಕುಮಾರ ಮತ್ತು ಗಣಪತಿ ಅದನ್ನು ಪೂರ್ತಿ ತಲತರಾಂತರದಿಂದ ಮಾಡ್ಕೊತ ಬಂದಿದ್ದಾರೆ. ಆದ್ರೆ ಅವರು ಕಳಿಸುವಂಥ ಟೈಮ್ದೊಳಗೆ ಯಾರೂ ಅದನ್ನು ಅವನ್ನ ರಾತ್ರಿ ಅವರು 12 ಗಂಟೆ ನಂತರ ತೊಗೊಂಡು ಹೊಳಿಗೆ ಏನು ಹೋಗ್ತಾರೆ ಅವನ್ನ ಒಗ್ಯಾಕ, ಅವಾಗ ಯಾರು ಎದುರಿಗೆ ಬರೋಂಗಿಲ್ಲ, ಏನು ಬರೋಂಗಿಲ್ಲ, ಯಾರು ನೋಡೋಂಗಿಲ್ಲ ಅಂತಿರ್ತಾರೋ. ಮುಂದೊಬ್ಬ ಮನುಷ್ಯನೂ ಬಿಟ್ಟಿರ್ತಾರೆ ಅವರು. ಮುಂದೊಬ್ಬ ಮನುಷ್ಯ ಅಂತಾರೆ ಸರಿ 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 ಅಂತ ಹೇಳಿ. ಯಾಕಂತಂದ್ರೆ ಅವ್ನು ನೋಡೋದ್ರಿಂದ ಅವ್ರಿಗೆ ಏನು ಅಪಚಾರ ಆಗಬಾರ್ದು, ಅವ್ರು ಯಾವುದೇ ರೀತಿಯಿಂದ ಅನಾಹುತಕ್ಕೀಡಾಗಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಭ್ರಮೆ ಒಳಗೆ ಏನೈತಿ ಅಂತಂದ್ರೆ ಕುಮಾರ ಅವನ ಅಲ್ಲಿ ಹಾಕಿ ಹೊಳಿ ಒಳಗೆ ಮನುಷ್ಯ ಬರೋದ್ರಿಂದ ಅವ್ರಿಗೆ ಏನೋ ಒಂದು ಇದು ಆಗ್ತೈತಿ ಅನ್ನುವಂಥ ಒಂದು ಭಾವನೆಗಳು ಇರೋದ್ರಿಂದ ಯಾರನ್ನೂ ಅವರು ಎದುರಿಗೆ ತಗೊಳ್ಳೋದಿಲ್ಲ. ಅವರಷ್ಟಾಗಲಿ ಜಾಗೃತವಾಗಿ, ಬಹಳಷ್ಟು ಜಾಗೃತವಾಗಿ ನದಿಗಿನ ಹೋಗಿ ಮಲಪ್ರಭಾ ನದಿ ದಂಡಿಗಿನ ಹೋಗಿ ಅವನ್ನ ವಿಸರ್ಜನೆ ಮಾಡ್ತಾರೆ. ನೀವು ನೋಡಾಕತ್ತಿದ್ದು ಎಷ್ಟು ವರ್ಷ ಆಯ್ತು ರೀ? ಸುಮಾರು ನಮಗೆ ಈಗ ಒಂದು 50 ರಿಂದ 52 ವಯಸ್ಸಿನೊಳಗೆ ನನಗೆ ತಿಳಿಯಕತ್ತ ಕಾಲದಿಂದಲೂ ನಾನು ಇವ್ರನ್ನ ನೋಡ್ಕೊತ ಬಂದಿದ್ದೀನಿ. ಮೊದಲ ನೀಲಗಂಗಮ್ಮ ಮತ್ತು ಸಣ್ಣ ಗಂಗಮ್ಮ ಅಂಥೇಳಿ ಅವರು ತಲಾಂತರ ಅವ್ರ ಪೂರ್ವಿಕರು, ಅವರು ತಳವಾರ ಮತ್ತು ಬಾರ್ಕೇರ್ ಮಣಿತನದ ಪೂರ್ವಿಕರು, ಅವರು ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ.